ಬೀಳಗಿ ತಾಲೂಕಿನ ಬಾಡಗಂಡಿ ಶುಗರ್ಸ್ ಕಾರ್ಖಾನೆಗೆ ಕಬ್ಬು ತುಂಬಿಕೊಂಡು ಹೋಗುವ ಟ್ರ್ಯಾಕ್ಟರ್ ಮತ್ತು ಲಾರಿ ಚಾಲಕರಿಗೆ ಬೀಳಗಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಬೀಳಗಿ ರಸ್ತೆ ನಿಯಮ ಮತ್ತು ವಾಹನ ಸಂಚಾರ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿದರು. ಸಕ್ಕರೆ ಕಾರ್ಖಾನೆಗಳು ಕಬ್ಬು ನುರಿಸುವ ಕಾರ್ಯ ಪ್ರಾರಂಭಿಸಿದ್ದು, ಲಾರಿ, ಟ್ರ್ಯಾಕ್ಟರ್ ಮತ್ತು ಚಕ್ಕಡಿಗಳ ಮೂಲಕ ಕಬ್ಬು ರವಾನಿಸಲಾಗುತ್ತದೆ. ಆದರೆ ಚಾಲಕರು ರಸ್ತೆ ಮತ್ತು ಸಂಚಾರ ನಿಯಮ ಉಲ್ಲಂಘಿಸಿ ವಾಹನಗಳಲ್ಲಿ ಕರ್ಕಶವಾದ ಶಬ್ದದಿಂದ ಸೌಂಡ್ ಸಿಸ್ಟಮ್ ಅಳವಡಿಕೆ, ಮದ್ಯಪಾನ ಮಾಡಿ ವಾಹನ ಚಾಲನೆ ಮತ್ತು ವಾಹನಗಳಿಗೆ ಕಡ್ಡಾಯವಾಗಿ ವಿಮೆ, ಚಾಲಕರ ವಾಹನ ಚಾಲನಾ ಪರವಾನಗಿ ಹಾಗೂ ರಿಫ್ಲೆಕ್ಟರ್ ಅಳವಡಿಕೆ ಮೊದಲಾದ ನಿಯಮಗಳ ಕುರಿತು ಜಾಗೃತಿ ಮೂಡಿಸಲಾಯಿತು. ನಿಯಮ ಉಲ್ಲಂಘಿಸಿದವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು, ಬಾಡಗಂಡಿ ಶುಗರ್ಸ್ ಕಾರ್ಖಾನೆ ಸಿಬ್ಬಂದಿಗಳು ಮತ್ತು ವಾಹನ ಚಾಲಕರು ಉಪಸ್ಥಿತರಿದ್ದರು. ನಾವು ಹೋಗೋದಷ್ಟೇ ಅಲ್ಲ, ಇನ್ನೊಬ್ಬರಿಗೂ ಏನಾದ್ರು ಒಂದು ನೋಡ್ಬೇಕು. बड़ी पुलिस वाले बंद मार लेने गिरबड़ू, पुलिस लोग आते हैं ऐसा बोल देते, ऐसा नहीं रहता। ये आपका भी जिम्मेदार होता है दूसरों को जिंदगी बचाना। ಏನಿದೊಂದು ಹಾಕ್ಬಿಟ್ರೆ ಇನ್ನೊಬ್ಬೊಂದು ಲೈಫ್ ಉಳಿತದಪ್ಪ, ಸಾಯಂ ಬದುಕ್ತಾನ. ಅದು ಪಾಪ ಕರ್ಮ ಯಾಕೆ ಹಚ್ಕೋಬೇಕು? ಅದೆಲ್ಲ ಅದೆಲ್ಲ ಯಾಕೆ ಕೊಡಬೇಕು? ಅದಕ್ಕೆ ಏನು ಹೇಳ್ತದೆ, ಇದನ್ನು ತಗೊಂಡು ನೀವು ಅದನ್ನು ಯೂಸ್ ಮಾಡ್ಕೊಳ್ರಿ. ಮತ್ತು ಸೌಂಡು ಯಾವುದೇ ಕಾರಣಕ್ಕೂ ಹಚ್ಬೇಡ್ರಿ. ನಾವೀಗ ಆಲ್ರೆडी 20 से 30 पूरा फोड़ दिया अभी चक्कर में, टायर का नीचे लगा के टायर के लगे उड़दीवेಲ್ಲ पूरा उतना वो गाना उसको भी नहीं सुनता है, उसको भी ठीक से नहीं सुनाई देता है, वो इतना जोर से लगाता है. अब ಭಾಳ ದೂರ ಇದ್ದವ್ರಿಗೆ ಅವ್ನಿಗೆ ಆಟ ಕೇಳ್ತಿರ್ತದಲ್ಲ, ಅವ ಏನು ಜೋರು ಹಚ್ಚಿರ್ತಾನ ಅವ್ನು ಕೇಳೋದೇ ಇಲ್ಲ. ಏನಕ್ಕೆ ಅಷ್ಟು ಏನಕ್ಕೆ ಹಚ್ಚಬೇಕದು? ये निधि बरबड़ू अंताना ये देखो अभी ये स्पीकर लगा है ना, वो 10,000 15,000 तक की खर्चा करवा लेते हैं. ठीक है, हेडफोन मैं आ गया, उसको थोड़ा वाटर हीटर थोड़ा ऐसा पानी डाल दिया और उसको नीचे लगा के तोड़ दिया, तो आपको कितना महीने का खर्चा बर्बाद हो जाता, पूरा ಎಲ್ಲ बर्बाद ಆಗೋಗ್ಬಿಡ್ತದೆ. ಹೌದಾ? ನಿನ್ನೆ ಒಬ್ಬ ಒಂದು ತೆಗಿಬೇಕಾದ್ರೆ, ಸರ್ ಈಗಿನ ಹಾಕ್ಸಿನಿ 2,000 ಸರ್ ಏನೂ ಮಾಡೋಕ್ಕೆ ಹೋಗ್ಬಿಡ್ರಿ ಅಂತಂದು. ಮತ್ತು ಹಾಕ್ಸ್ಬೇಕು ಏನಕ್ಕಲ್ಲ, ಒಬ್ಬನ ಕೇಳಿದ್ರೆ ಸಾಕಲ್ಲ, ಊರು ಮಂದಿಗೇನು ಕೇಳ್ಬೇಕಂತಿಲ್ಲ. रात में बूढ़े लोग, छोटे छोटे बच्चे सो जाते हैं, आपको भी बच्चा है तो मालूम होता है, रात भर वो उठे तो क्या रहता है हालत करके. हाँ, इतना साउंड बजा दिया तो बच्चे लोग और बूढ़े लोग उठ जाते हैं, पूरा हल्ला मचाते घर में. और ಸಣ್ಣ ಮಕ್ಕಳು ಇದ್ದು ದೊಡ್ಡವರು ಇದ್ದಿದ್ದು ಅವರಿಗೆ ನಿದ್ದೆಗೆ ಇದನ್ನೇ ತಡ್ಲಿಕ್ಕಾಗಲ್ಲ. ಅವನು ಸಮಸ್ಯೆ ಆಗ್ತವೆ ಸಿಟಿ ಒಳಗೆಲ್ಲ. ಆಲ್ಮೋಸ್ಟ್ ಈಗ ಸಿಟಿಯಾಗ ಹಚ್ಚಿಲ್ಲ ಅಂತಂದ್ರೂ ಕೆಲವೊಬ್ರು ತಿಳಿಲಾರ್ದು ಹಚ್ತಾರೆ. ಬಟ್ ಆಮ್ಯಾಗ ನಾವು ಬಂದು ಹೊಡೆದು ಇದು ಮಾಡಿದ್ರೆ ಎಲ್ಲ ವೇಸ್ಟ್ ಆಗ್ತದೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮತ್ತು ತಾವು ಸೆಕ್ಯೂರಿಟಿ ಅವರು ಸ್ವಲ್ಪ ಯಾರು ಎಂಟ್ರ್ ಆಗ್ತಿರ್ತಾರೆ ತಾವೂ ಅವ್ರಿಗೆ ಇದು ಮಾಡಿರಿ. ನಿಮ್ಮ ಮ್ಯಾನೇಜರ್ ಇವ್ರಿಗೆ ಭೇಟಿಯಾಗಿ ಹೋಗ್ತೀನಿ, ಈಗ ಕೆಲವೊಂದನ್ನೆಲ್ಲ ಪ್ರೊವೈಡ್ ಮಾಡಲಿ. ಬಂದವ್ರಿಗೆ ಯಾರು ಇರಲ್ಲ ಅವ್ರಿಗೆ ಅಟ್ಲೀಸ್ಟ್ ರೇಡಿಯೋ ಮರ ಹಚ್ಚಿದ್ದು ಮಾಡಿರಿ. ನೀವು ಇದನ್ನು ಕೊಡ್ಲಿಕ್ಕೆ ಅಷ್ಟೊತ್ತು ರೇಡಿಯೋ ಮರ ಹಚ್ಚಿಸ್ರಿ. ನೀವು ಅದು ಮಾಡಿದ್ರಿಂದ ನಿಮ್ಮ ಫ್ಯಾಕ್ಟ್ರಿ ಪುಣ್ಯ ನಿಮಗೆ ಬರ್ತದೆ ನೋಡಿ. ಪ್ರತಿಯೊಂದು ಹಿಂದೆ ಹಚ್ಚಬೇಕು. ನಾ ಮಣ್ಣು ಕೊಟ್ಟು ಕಳಿಸಿದ್ವಿ ಒಂದು ಬಂಡಲ್ ಪೂರ ರೇಡಿಯಮ್ ಮುಗಿಸಿದ್ವಿ ನಾವು. ಅದನ್ನೆಲ್ಲ ಹಚ್ಚಿ ನಿಮ್ಮ ಕಡೆಯಿಂದ ಹೆಲ್ಪ್ ಆಗಬೇಕು. ಬರೀ ಡಿಪಾರ್ಟ್ಮೆಂಟ್ ಮಾಡ್ಬೇಕಂತ ಅಷ್ಟೇ ಇಲ್ಲ, ಫ್ಯಾಕ್ಟ್ರಿದವ್ರದ್ದು ಮೇನ್ ನಿಮಗೆ ತಾನೇ ಕಬ್ಬು ಕೊಡೋದವರು. ಆ ಕಬ್ಬದಿಂದಾನೇ ಈಗ ನಿಮಗೂ ಸ್ಯಾಲ್ರಿ ಬರುತ್ತಲ್ಲ, ಹೆಲ್ಪ್ ಮಾಡಬೇಕಲ್ಲ. ಇಲ್ಲೆಲ್ಲ ನೀರು ಹೊಡೀರಿ. ಅವ್ನು ಹೇಳಿದ್ರು ಒಳ್ಳೆ ಪಾಯಿಂಟ್ ಹೇಳಿದ್ರು ಅವ್ರು. ಈಗ ನೋಡಿ ನೀವು ಹೇಗೆ ಇದು ಹಾಕ್ಕೊಂಡಿಲ್ಲ, ಖರ್ಚಿಗೆ ಹಾಕ್ಕೊಂಡಿಲ್ಲ. ಈಗ ನಿಮ್ಮದು ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಹೆಲ್ತ್ ಹಿಡ್ಕೊಂಡು ಅವ್ರಿಗೆ ನಾನು ಹೇಳ್ತೀನಿ, ಈಗ ಒಂದು ರೌಂಡ್ ಕೂಡ ನೀರು ಹಾಕಿರಿ. ನೀರು ಹಾಕಿದ್ರಿ ಅಂದರೆ ಮ್ಯಾಗ ಇರೋದಿಲ್ಲ, ಅವರು ಆರಾಮ ಇದು ಇರ್ತದೆ. ಹೆಲ್ತ್ ಇಂಪಾರ್ಟೆಂಟ್ ಆಯಿತು, ಅದ್ರ ಜೊತೆಗೆ ಇನ್ನೊಬ್ಬರದ್ದು ಜೀವನ ಇಂಪಾರ್ಟೆಂಟ್. ಅದು ಮಾಡಿ ನಿಮ್ಮಲ್ಲಿ ಡಿಟೇಲ್ में ಹೇಳೋಕ್ಕೆ समझ में आया? डाउट है कुछ? नहीं है? वो बोला उसको थोड़ा पानी डालो, 1-2 राउंड करके. पानी डालो तो लूप नहीं रहता है. देखो पिए तो पूरे उड़ जाते हैं. थोड़ा ನೀರು ಓಡಿಸ್ರಿ. ಯಾವ್ದಾರ ನೀರು ಗೀರು ಓಡಿಸ್ರಿ. ನಿಮ್ಮವ್ರು ಎಲ್ಲಿ ಅದಾರ? ನಿಮ್ಮವರು ಆಯ್ತು, ಇರೋದು ಹಾಕ್ಕೊಂಡು ಹೋಗಿ ಕ್ಲೋಸ್ ಮಾಡ್ತೀವಿ.